ಹಾಯ್ ಹಲೋ ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಬಂದು ಬ್ರೆಡ್ ಗುಲಾಬ್ ಜಾಮೂನ್. ಎಲ್ಲರೂ ಬೇರೆ ಥರ ಗುಲಾಬ್ ಜಾಮೂನ್ ಮಾಡಿರ್ತಾರೆ, ಬಟ್ ನಾನು ಇವತ್ತು ಬ್ರೆಡ್ ಗುಲಾಬ್ ಜಾಮೂನ್ ಮಾಡ್ತಾ ಇದ್ದೀನಿ. ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಇದಕ್ಕೆ ನಾನು ಇಲ್ಲಿ ಬ್ರೆಡ್ ತಗೊಂಡಿದ್ದೀನಿ. ಈ ಬ್ರೆಡ್ನ ಇವಾಗ ಸಣ್ಣದಾಗಿ ಪುಡಿ ಮಾಡ್ಕೊಳ್ಳೋಣ. ಇರೋದೆಲ್ಲ ತಕ್ಕೊಳ್ಳೋಣ ನಂತರ 4 ಸೈಡನ್ನು. ಫಸ್ಟ್ ಈ ಥರ ತೆಗೆದ್ಮೇಲೆ ಸುತ್ತಾನು ನಾವು ಇದನ್ನ ಪುಡಿ ಮಾಡ್ಕೊಳ್ಳೋಣ ಬನ್ನಿ. ಈಗ ಇದನ್ನ ಪುಡಿ ಮಾಡ್ಕೊಳ್ಳೋಣ ಹೀಗೆ ಸಣ್ಣದಾಗಿ ಈ ಥರ. ಪುಡಿ ಆದ್ಮೇಲೆ ಇವಾಗ ಹಾಲು ಹಾಕೊಳ್ಳೋಣ ಸ್ವಲ್ಪ. ಉಂಡೆ ಥರ ಆಗಬೇಕು. ಸೊ ಅದಕ್ಕೆ ಈಗ ಬನ್ನಿ ಮಿಕ್ಸ್ ಮಾಡೋಣ. ಫೈನಲ್ ಆಗಿ ಈಗ ಉಂಡೆ ಆಗಬೇಕು. ಬನ್ನಿ ಎಣ್ಣೆನ ಕಾಯಿಸ್ಕೊಳ್ಳೋಣ. ಕಾಯಿಸೋ ನಾವು ಉಂಡೆಗಳನ್ನ ಮಾಡ್ಕೊಳ್ಳೋಣ. ನಿಮ್ಗೆ ಎಷ್ಟು ಬೇಕು ಅಷ್ಟು ಸಣ್ಣದಾಗಿ ಅಥವಾ ದಪ್ಪಾಗಿ ಉಂಡೆ ಹಾಕ್ಬೋದು. ನಿಮ್ಗೆ ಯಾವ ಸೈಜ್ ಬೇಕು ಆ ಸೈಜ್ ಉಂಡೆ ಹಾಕ್ಬೋದು. ಉಂಡೆ ಮಾಡ್ಕೊಳ್ಳೋಣ. ಕಾಯಿದೆ ಹಾಕ್ತಾ ಇದ್ದೀನಿ. ಹೇಗೆ ಬೇಯ್ತಾ ಇದೆ ಅಂತ ನಾನು ಉಂಡೆ ಹಾಕ್ತಾ ಇದ್ದೀನಿ. ಮಾಡ್ಕೊಂಡು ತಿನ್ಬೋದು. ಬ್ರೆಡ್ ಮಿಕ್ಕಿರುತ್ತೆ, ಏನಪ್ಪ ಮಾಡೋದು ಅನ್ನೋದ್ರ ಬಗ್ಗೆ ಈ ಥರ ಒಂದು ಮಾಡ್ಕೊಂಡು ತಿನ್ಬೋದು ನಾವು. ನೋಡಿ ಹೇಗೆ ಕ್ರಿಸ್ಪಿಯಾಗಿ ಬಂದಿದೆ ಅಂತ. ಆಗಿರೋದು ಎತ್ಕೊಂಡ್ಬರೋಣ. ಈ ಥರ ಹಾಕಬೇಕು. ನಾನು ಪ್ಲೇಟಿಗೆ ಹಾಕೊತಾ ಇದ್ದೀನಿ. ಸ್ವಲ್ಪ ಅದು ತಣ್ಣಗಾಗುತ್ತಲ್ಲ, ಸೊ ಅದಕ್ಕೋಸ್ಕರ. ಹೇಗೆ ಬೇಕೋ ಹಾಗೆ ಮಾಡ್ಕೊಬೋದು. ಸಣ್ಣದಾಗಿ ದೊಡ್ಡದಾಗಿ ನಾನು 2 ಸೈಜಲ್ಲೂ ಮಾಡ್ಕೊಂಡಿದ್ದೀನಿ. ನೋಡಿ ಗ್ಯಾಸ್ ಆಫ್ ಮಾಡಿಕೊಂಡು ಕಂಪ್ಲೀಟ್ ಆಗಿದೆ. ನಾನು ತಪ್ಪಲೆಗೆ ಬೆಲ್ಲ ತೊಗೊಂಡಿದ್ದೀನಿ. ಬೆಲ್ಲ ಚಚ್ಕೊಬೇಕು. ಬೆಲ್ಲ ಚಚ್ಕೊಂಡು ಸಕ್ಕರೆನೂ ಹಾಕೊಬೋದು. ನೀವು ಬೇಕಾದರೆ ಪಾಕಕ್ಕೆ ಪಾಕ ರೆಡಿ ಮಾಡ್ಕೊಳ್ಳೋ ಸಕ್ಕರೆನೂ ಹಾಕೊಬೋದು. ಸಕ್ಕರೆ ಅಂದರೆ ಸಕ್ಕರೆ ಹಾಕೊಬೋದು, ಬೆಲ್ಲ ಅಂದರೆ ಬೆಲ್ಲ ಹಾಕೊಬೋದು. ಬೆಲ್ಲ ಚಚ್ಕೊಬೋದು. ಈಗ ಬೆಲ್ಲ ಚಚ್ಕೊಬೇಕು. ಅದನ್ನಾಗಿ ಚಚ್ಕೊಂಡು ಬೆಲ್ಲ ನೀರಲ್ಲಿ ಹಾಕಿದ್ರೆ ಮಾಡಿಸಿದ್ರೆ ಬರುತ್ತೆ. ಸೊ ಅದಕ್ಕೆ ದಪ್ಪನೇ ಚಚ್ಕೊಳ್ತಾ ಇದ್ದೀನಿ. ನೋಡಿ ಬೆಲ್ಲ ಚಚ್ಚಾಗಿದೆ. ಈಗ ನಾನು ಇದನ್ನು ಇವಾಗ ಸಕ್ಕರೆ ಹೊರಗಡೆ ಹಾಕೊಂಡ್ಬಿಟ್ಟು ನೀರು ಹಾಕೊಳ್ಳೋಣ. ನೀರು ಹಾಕೋಣ. ಈಗ ಮಳೆ ನೋಡಿ, ಇವಾಗ ಮಳೆ ಮಳ್ತಾ ಇದೆ. ಇಲ್ಲಿ ಕುದ್ರೆ ಸ್ಟಾರ್ಟ್ ಆಗಿದೆ, ಮಳ್ತಾ ಇದೆ. ಮಳ್ತಿದೆ ಸಾಕು. ಮಳೆ ವಾಶ್ ಮಾಡ್ಕೊಂಡು ಈಗ ಇದನ್ನು ಸುರಿಸ್ಕೊಳ್ಳೋಣ. ನೋಡಿ ಈಗ ನಾನು ಕೇಸರಿ ಹಾಕ್ತಾ ಇದ್ದೀನಿ. ಮನೇಲಿ ಇದ್ರೆ ಹಾಕೊಬೋದು, ಇಲ್ಲಾಂದ್ರೆ ಬೇಡ ಸ್ಕಿಪ್ ಮಾಡ್ಬೋದು. ಒಂದೊಂದೇ ಡ್ರೈ ಜಾಮೂನ್ ಹಾಕೊಳ್ಳೋಣ ಇಲ್ಲೊಳಗಡೆ. ಅಂಗಡಿಯಿಂದಲೂ ನಾವು ಮನೇಲಿ ಮಾಡ್ಕೊಂಡ್ರೆ ಜಾಮೂನ್ ತುಂಬ ಚೆನ್ನಾಗಿ ಬರುತ್ತೆ. ಮನೇಲೆ ಮಾಡ್ಕೊಳ್ಳಿ ಆದಷ್ಟು. ಹೊರಗಡೆ ಎಲ್ಲ ಫುಡ್ ತಿನ್ನೋದು ಬೇಡ. ಮನೇಲೆ ಮಾಡ್ಕೊಂಡು ಮನೇಲೆ ತಿನ್ಬೋದು, ಚೆನ್ನಾಗಿರುತ್ತೆ. ಇಷ್ಟೇ ಬ್ರೆಡ್ ಗುಲಾಬ್ ಜಾಮೂನ್ ಮಾಡ್ಕೊಳ್ಳೋದು.